अजं निर्विकल्पं निरकारमेकम् निरानन्दमानन्दमद्वैतपूर्णम् परं निर्गुणं निर्विशेषं भजेम परब्रह्मरूपं गणेशं भजेम परब्रह्मरूपं गणेशं भजेम। कर्मफलदातनाद ಶನಿದೇವನ ಸ್ತುತಿಯನ್ನು ಮಾಡುತ್ತಲೀ ಗ್ರಹಮಂಡಲದೊಳು ಘನವಿದ್ದ ಛಾಯಾಪುತ್ರ ಪಾದಕ್ಕೆ ಭಕ್ತಿಯಿಂದಲೇ ಹಿರಗುತ್ತಲೀ ಭಕ್ತಿಯಿಂದಲೇ ಹಿರಗುತ್ತಲೀ ಪ್ರಾರ್ಥನೆ ಮಾಡುವೆವು ಶನಿದೇವರ ಮಹಾತ್ಮೆಯ ಪಾಡುವೆವು ಮಹಾತ್ಮೆಯ ಪಾಡುವೆವು. ಶ್ರೀ ಶಾರದಾ ಗುರುಭ್ಯೋ ನಮಃ. ನಮಗೆ ಬಂದೊದಗುವಂತಹ ಎಲ್ಲ ವಿಘ್ನಗಳನ್ನ ನಿವಾರಿಸುವವನು ಸರ್ವ ಸಿದ್ಧಿ ಪ್ರದಾಯಕನೂ ಆಗಿರುವಂತಹ ಆ ಮಹಾ ಗಣೇಶನ ಪಾದ ಪದ್ಮಗಳಿಗೆ ಮೊದಲಲ್ಲಿ ವಂದಿಸುತ್ತಾ ಹಾಗೂ ಛಾಯಾ ಮಾರ್ಥಂಡ ಸಂಭೂತನಾಗಿರುವಂತಹ ಶನಿ ಮಹಾದೇವರ ಪಾದ ಪದ್ಮಗಳಿಗೆ ಭಕ್ತಿಯಿಂದೆರಗುತ್ತಾ ಹಾಗೂ ಈ ಗಾನಕಥವನ್ನ ಆಲಿಸುತ್ತಿರುವಂತಹ ಎಲ್ಲ ಸದ್ಭಕ್ತರಿಗೂ ನಮಸ್ಕರಿಸುತ್ತಾ ಶ್ರೀ ಶನಿ ಮಹಾತ್ಮೆ ಅನ್ನುವಂತಹ ಗಾನಕಥಾಮೃತವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೂರ್ಯ ದೇವನಿಗೆ ಸಂಧ್ಯಾದೇವಿ ಅನ್ನುವಂತಹ ಪತ್ನಿ ಇರ್ತಾಳೆ. ಅವಳಿಗೆ ಸೂರ್ಯನ ಆ ಪ್ರಕಾಶತೆಯನ್ನ ಪ್ರಖರತೆಯನ್ನ ಮತ್ತೆ ಸೂರ್ಯನ ತಾಪವನ್ನ ಅವಳಿಗೆ ತಡ್ಕೊಳಕ್ಕಾಗೋದಿಲ್ಲ. ಅವಾಗ ಅವಳು ಏನ್ ಮಾಡ್ತಾಳೆ ಅಂತಂದ್ರೆ ತನ್ನ ನೆರಳಿನಿಂದ ತನ್ನಂತೆ ಇರುವಂತಹ ಒಂದು ತದ್ರೂಪಿ ಸ್ತ್ರೀಯನ್ನ ಸೃಷ್ಟಿ ಮಾಡ್ತಾಳೆ. ಈ ಸಂಧ್ಯಾದೇವಿಯ ನೆರಳಿನಿಂದ ಸೃಷ್ಟಿಯಾಗಿರೋದಕ್ಕೆ ಅವಳಿಗೆ ಛಾಯಾ ಅನ್ನುವಂತ ಹೆಸರು ಬರುತ್ತೆ. ಛಾಯಾದೇವಿಯನ್ನ ಸೂರ್ಯನ ಜೊತೆಯಲ್ಲಿ ಬಿಟ್ಬಿಟ್ಟು ಸಂಧ್ಯಾದೇವಿ ತಪಸ್ಸಿಗೆ ಹೊರಟು ಹೋಗ್ತಾಳೆ. ಛಾಯಾ ಅತ್ಯಂತ ಶಿವಭಕ್ತೆ ಆಗಿರ್ತಾಳೆ, ಶಿವನ ಧ್ಯಾನವನ್ನ ಮಾಡ್ತಿರ್ತಾಳೆ, ತುಂಬಾ ದೈವ ಭಕ್ತೆ ಆಗಿರ್ತಾಳೆ. ಅವಳು ಸೂರ್ಯನ ಪ್ರಖರತೆಯನ್ನ ತಾಪವನ್ನ ತಡ್ಕೋತಾಳೆ, ಹಾಗೆ ಸೂರ್ಯನ ಜೊತೆಯಲ್ಲಿ ಇರ್ತಾಳೆ. ಸೂರ್ಯದೇವ ಮತ್ತು ಛಾಯಾದೇವಿಯವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ, ಅವನೇ ಶನಿ. ಶನಿ ಹುಟ್ಟುವಾಗ್ಲೇ ಕೃಷ್ಣ ವರ್ಣದವನಾಗಿರ್ತಾನೆ, ಅಂದ್ರೆ ಕಡುಗಪ್ಪು ಬಣ್ಣವನ್ನ ಹೊಂದಿರ್ತಾನೆ. ಹಾಗಾಗಿ ಸೂರ್ಯನಿಗೆ ಶನಿಯ ಮೇಲೆ ತಿರಸ್ಕಾರವಿರುತ್ತೆ. ಯಾಕೆಂದ್ರೆ ನಾನು ಅಂದ್ರೆ ಪ್ರಕಾಶ, ನಾನು ಪ್ರಜ್ವಲಿಸುವವನು, ನನ್ನ ಬಳಿಯಲ್ಲಿ ಈ ರೀತಿಯ ಕಪ್ಪು ಅಂಧಕಾರ ಅನ್ನೋದು ಸುಳಿಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗ ಇಷ್ಟು ಕಡುಗಪ್ಪು ಬಣ್ಣದವನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಶನಿಯ ಮೇಲೆ ಅವನಿಗೆ ಒಂದು ಅಸಡ್ಡೆ, ತಿರಸ್ಕಾರ ಇರುತ್ತೆ. ಆದ್ರೆ ಶನಿದೇವರು ತನ್ನ ಶಕ್ತಿ ಸಾಮರ್ಥ್ಯದಿಂದಲೇ ಮೇಲ್ಮೇಲಕ್ಕೆ ಏರುತ್ತಾ ಅವನು ಕರ್ಮ ಫಲದಾತನಾಗಿ ನಿರ್ಮಾಣವಾಗ್ತಾನೆ. ಅಂದ್ರೆ ನಾವು ಮಾಡುವಂತಹ ಕರ್ಮಗಳಿಗೆ ಫಲವನ್ನ ಕೊಡುವಂತಹ ದಾತನಾಗ್ತಾನೆ ಅವನು. ಅಂದ್ರೆ ನಾವು ಒಳ್ಳೊಳ್ಳೆ ಕರ್ಮಗಳನ್ನ ಮಾಡಿದಾಗ ಭಾಗ್ಯ ಫಲಗಳನ್ನ, ಶುಭ ಫಲಗಳನ್ನ ಕೊಡ್ತಾನೆ. ಹಾಗೆ ನಮ್ಮ ಕೆಟ್ಟ ಕರ್ಮಗಳಿಗೆ ಅದಕ್ಕೆ ಸರಿಯಾಗಿ ಸ್ವಲ್ಪವೂ ಆಚೀಚೆ ಆಗದ ರೀತಿಯಲ್ಲಿ ನಮ್ಮ ಕರ್ಮಗಳಿಗೆ ಫಲವನ್ನ ಕೊಡುವವನೇ ಶನಿ. ಶನಿ ನಮ್ಗೆ ಯಾವ ರೀತಿಯಲ್ಲಿ ಕಾಡಿಸ್ತಾನೆ ಅಂದ್ರೆ ಶನಿಯಲ್ಲಿ ಪಂಚಮ ಶನಿ, ಅಷ್ಟಮ ಶನಿ ಮತ್ತೆ ಸಾಡೆ ಸಾತಿ ಅನ್ನುವಂಥ ವಿಧಗಳಿದೆ. ಅಂದ್ರೆ ನಮ್ಗೆ ಶನಿಯ ಬಾಧೆ ಉಂಟಾದಾಗ ನಾವು ಆದಷ್ಟು ಶನಿಯ ಧ್ಯಾನವನ್ನ, ಶನಿಯ ಆರಾಧನೆಯನ್ನ, ಶನಿಯ ಸ್ತುತಿಯನ್ನ ನಾವು ಮಾಡಿದಾಗ ಆ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿ, ಧೈರ್ಯ, ಸಾಮರ್ಥ್ಯಗಳನ್ನ ಶನಿನೇ ನಮ್ಗೆ ಕರುಣಿಸ್ತಾನೆ.
ಹಾಗೇನೆ ರಾಮಧ್ಯಾನವನ್ನ ಹನುಮಧ್ಯಾನವನ್ನ ಮಾಡಿದವರಿಗೆ ಶನಿಯ ಬಾಧೆ ಕಡಿಮೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಹಿಂದೆ ರಾವಣ ಏನ್ ಮಾಡ್ತಾನೆ ಅಂದ್ರೆ ಅವನ ಪುತ್ರ ಹುಟ್ಟುವಂತ ಸಮಯದಲ್ಲಿ ಅವನು ನನ್ನ ಪುತ್ರನಿಗೆ ಯಾವ ರೀತಿಯಲ್ಲೂ ಸೋಲು ಉಂಟಾಗಬಾರದು, ಎಲ್ಲವೂ ಅವನಿಗೆ ಶುಭವಾಗ್ಬೇಕು, ಅವನಿಗೆ ಯಾವುದೇ ರೀತಿಯ ಕಷ್ಟ ನೋವು ಸಂಕಟಗಳು ಬಾಧಿಸಬಾರದು ಅಂತ ಹೇಳ್ಬಿಟ್ಟು, ಹಾಗಾಗ್ಬೇಕು ಅಂದ್ರೆ ಜನ್ಮ ಕುಂಡಲಿಯ ಪ್ರಕಾರವಾಗಿ ಎಲ್ಲಾ ಗ್ರಹಗಳು ಕೂಡ ಶುಭ ಮನೆಯಲ್ಲೇ ಇರ್ಬೇಕಾಗತ್ತೆ. ಹಾಗಾಗಿ ಅವನೇನ್ ಮಾಡ್ತಾನೆ, ನವಗ್ರಹರನ್ನು ಕೂಡ ಕರ್ಕೊಂಬಂದ್ಬಿಟ್ಟು ಶುಭ ಮನೆಗಳಲ್ಲಿ ಕೂರಿಸಿ ಬಂದಿಯಾಗಿ ಮಾಡ್ಬಿಟ್ಟಿರ್ತಾನೆ. ಹೀಗೆ ಅನೇಕ ವರ್ಷಗಳ ನಂತರದಲ್ಲಿ ಸೀತಾಮಾತೆಯನ್ನ ಅನ್ವೇಷಣೆ ಮಾಡ್ಲಿಕ್ಕೋಸ್ಕರ ಹನುಮಂತ ಲಂಕೆಗೆ ಬಂದಾಗ ಈ ವಿಷಯ ಅವನಿಗೆ ಗೊತ್ತಾಗಿ ಹನುಮಂತ ನವಗ್ರಹರನ್ನು ಕೂಡ ಬಂಧ ಮುಕ್ತನಾಗಿ ಅಂದ್ರೆ ಅಲ್ಲಿಂದ ಬಿಡಿಸ್ಬಿಡ್ತಾನೆ. ಆಗ ಸಂಪ್ರೀತನಾದಂತಹ ಶನಿದೇವರು ಹನುಮಂತನಿಗೆ ಕೊಟ್ಟಿರುವಂತಹ ವರ ಇದು. ಯಾರು ನಿನ್ನ ರಾಮಧ್ಯಾನವನ್ನ ಹಾಗೆ ನಿನ್ನ ಧ್ಯಾನವನ್ನ ಯಾರು ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ನಾನು ಅಷ್ಟಾಗಿ ಕಾಡ್ಸೋದಿಲ್ಲ, ಬಾಧೆಯನ್ನ ಕೊಡೋದಿಲ್ಲ ಅಂತ ಹೇಳಿ ವರವನ್ನ ಶನಿದೇವರೇ ಕರುಣಿಸಿರ್ತಾರೆ. ಹಾಗಾಗಿ ಹನುಮಧ್ಯಾನವನ್ನ ರಾಮಧ್ಯಾನವನ್ನ ಮಾಡೋರಿಗೆ ಶನಿಯ ಪ್ರಭಾವ ಕಡಿಮೆ ಅನ್ನುವಂತ ಒಂದು ಕಥೆ ಇದೆ. ಹೀಗೆ ಶನಿಯ ನಮ್ಮ ಜನ್ಮ ಕುಂಡಲಿಯ ಪ್ರಕಾರ ರಾಶಿಯಲ್ಲಿ ಶನಿಯ ಸಂಚಾರ ಉಂಟಾದಾಗ ಶನಿ ಅನೇಕ ರೀತಿಯ ತೊಂದರೆಗಳನ್ನ ಕಷ್ಟ ಕಾರ್ಪಣ್ಯಗಳನ್ನ ಕೊಡ್ತಾನೆ ಅನ್ನೋದು ನಮ್ಗೆ ಗೊತ್ತೇ ಇದೆ. ಅದೇ ರೀತಿ ಒಬ್ಬ ರಾಜನಿಗೆ ಯಾವ ರೀತಿಯಲ್ಲಿ ಶನಿ ಕಾಡಿಸ್ತಾನೆ ಅನ್ನುವಂತಹ ಕಥೆಯನ್ನ ನಾವು ಈ ಗಾನ ಕಥಾದಲ್ಲಿ ಮುಂದೆ ನೋಡ್ತಾ ಹೋಗೋಣ.